ಕಬಂಧ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪಿಕಾ. ಆಗಸ್ಟ್ ಅಂದ್ರೆ ಈಗಾಗಲೇ ಆಷಾಢ ಮುಗಿದು ಶ್ರಾವಣ ಶುರುವಾಗುವಂತಹ ಸಂದರ್ಭ. ಈ ಸಂದರ್ಭದಲ್ಲಿ ಸ್ಯಾಂಡಲ್ವುಡ್ಗೆ ಕೂಡ ಒಂದು ಖುಷಿಯ ಸಂಭ್ರಮ. ಯಾಕಂದ್ರೆ ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ರಿಲೀಸ್ಗೆ ರೆಡಿ ಆಗಿ ನಿಂತಿದೆ. ಅದರಲ್ಲಿ ಒಂದು ಕಬಂಧ ಇದೆ. ಆಗಸ್ಟ್ 9ಕ್ಕೆ ಚಿತ್ರಮಂದಿರದಲ್ಲಿ ಅಬ್ಬರಿಸಲಿದ್ದಾನೆ. ಸದ್ಯಕ್ಕೆ ಅದರ ಬಗ್ಗೆ ಮಾತಾಡಕ್ಕೆ ಚಿತ್ರತಂಡ ನಮ್ಮ ಜೊತೆ ಜಾಯ್ನ್ ಆಗಿದೆ. ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಚಿತ್ರದ ನಟನಾಗಿರುವಂತಹ ನಟನೆ ಜೊತೆಗೆ ನಿರ್ಮಾಪಕರಾಗಿ ಗುರುತಿಸಿಕೊಂಡಿರುವಂತಹ ವಸಿಷ್ಠ ಅವರು ನಮ್ಮ ಜೊತೆಗಿದ್ದಾರೆ. ಪ್ರಸಾದ್ ವಸಿಷ್ಠ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಚಿತ್ರದ ನಾಯಕಿ ಪ್ರಿಯಾಂಕಾ ಮಳಲಿ ಕೂಡ ನಮ್ಮ ಜೊತೆಗಿದ್ದಾರೆ. ಹಾಯ್ ಪ್ರಿಯಾಂಕಾ, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು. ಇನ್ನು ವಿಭಿನ್ನವಾಗಿ ಕಥೆಯನ್ನ ರಚನೆ ಮಾಡಿ ಜೊತೆಗೆ ಆಕ್ಷನ್ ಕಟ್ ಹೇಳಿರುವಂತಹ ಸತ್ಯನಾಥ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಹಾಯ್ ಸರ್, ವೆಲ್ಕಮ್ ಟು ದಿ ಶೋ. ನಮಸ್ಕಾರ. ಮೊದಲಿಗೆ ಹೇಗಿತ್ತು ಅನುಭವ? ಯಾಕಂದರೆ ಸಾಮಾನ್ಯವಾಗಿ ನಾವು ನೋಡ್ತಿರ್ತೀವಿ ಸಿನಿಮಾ ಅಂದರೆ ಒಂಥರ ಲವ್ ಸ್ಟೋರಿ ಇರುತ್ತೆ ಅಥವಾ ಮಾಸ್ ಇರುತ್ತೆ. ಅದಕ್ಕೆಲ್ಲ ವಿಭಿನ್ನವಾಗಿ ಕಥೆಯಲ್ಲಿ ತೋರಿಸ್ಕೊಟ್ಟಿದ್ದೀರಾ. ಸರ್, ಟ್ರೈಲರ್ ನೋಡಿದ್ವಿ. ಆರಂಭದಲ್ಲೇ ಏನೋ ಸಸ್ಪೆನ್ಸ್ ಕ್ರಿಯೇಟ್ ಮಾಡ್ತಾ ಇದೆ, ಭಯ ಹುಟ್ಟಿಸ್ತಾ ಇದೆ. ಏನು ಹೇಳಕ್ಕೆ ಹೊರಟಿದ್ದೀರಾ ಅಂತ? ಅದೇ ಈಗ ಬರ್ತಾ ಯೋಚನೆ ಮಾಡ್ತಾ ಇದ್ದೆ. ಸಿನಿಮಾ ಈಗ ಹಾರರ್ ಅಂದರೆ ಮಕ್ಕಳಿಗೆ, ಹೆಣ್ಮಕ್ಳಿಗೆಲ್ಲ ಕಣ್ಣು ಮುಚ್ಕೊಂಡು ನೋಡ್ತಾ ಕೂತಿರ್ತೀವಿ, ಹೆದರಿಕೆ ಆಗುತ್ತೆ ಅಂತ ಹೇಳಿ ನಾನು ಕೇಳಿರೋಂಥದ್ದು. ನಮ್ಮ ಸಿನಿಮಾ ಬಹುಶಃ ಸಿನಿಮಾ ಮುಗಿದ ಮೇಲೆ ಎಷ್ಟೋ ವಿಚಾರಗಳು ಕಣ್ಣು ಓಪನ್ ಆಗುತ್ತೆ, ಕಣ್ಣು ತೆರೆ ಆಗುತ್ತೆ. ಅಂದರೆ ನಮ್ಮ ತಟ್ಟೆಯಲ್ಲಿ ಏನೋ ಇದೆಯಲ್ಲ, ಇದನ್ನು ಊಟ ಮಾಡ್ಬೇಕಾದ್ರೆ ಯೋಚನೆ ಮಾಡಬೇಕು, ಆ ಥರ ಮಾಡುತ್ತೆ ಅನ್ನೋದು ಕಬಂಧ ಆಗಿದೆ. ಸೊ ಅದನ್ನು ಎಕ್ಸ್ಪೀರಿಯೆನ್ಸ್ ಆಗಿ ಬಿಗ್ ಸ್ಕ್ರೀನಲ್ಲಿ ಕೊಟ್ಟಿದ್ದೀನಿ. ಸೊ ಎಂಟರ್ಟೈನ್ಮೆಂಟ್ ಜೊತೆ ಮನೆಗೆ ಹೋಗ್ತಾ ಊಟ ಮಾಡಬೇಕಾ ಬೇಡವಾ ಅಂತ ಯೋಚನೆ ಮಾಡಬೇಕು. ಒಂದಿಷ್ಟು ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತಾ? ಸಿಗ್ಬೋದು. ಗೊತ್ತಿದೆ, ನಮ್ಮ ಸುತ್ತಮುತ್ತ ನಮ್ಮ ವಾತಾವರಣದಲ್ಲೇ ಇದೆ ಸಿನಿಮಾ. ನಾವು ಅದೇ ಇವಾಗ ಎಲ್ಲರ ಕೈಯಲ್ಲೂ ಮೊಬೈಲ್ ಇದೆ. ನಾನು ಪ್ರತಿ ಸಲ ಎಲ್ಲ ಇಂಟರ್ವ್ಯೂಲು ಹೇಳ್ತಾ ಇದ್ದೀನಿ, ಅದರಲ್ಲೇ ಎಲ್ಲ ವಿಚಾರ ಇದೆ. ಬಟ್ ನಮಗೆ ಏನು ಬೇಕು ಬೇಡ ಅನ್ನೋದನ್ನು ತೀರ್ಮಾನ ನಾವು ಮಾಡ್ತಿಲ್ಲ. ಸೊ ಅಟ್ಲೀಸ್ಟ್ ಕಬಂಧ ಮೂಲಕ ಕೆಲವು ವಿಚಾರಗಳಿಗೆ ಒಂದು ತೀರ್ಮಾನ ಮಾಡುವಂಥ ಧೈರ್ಯ ಪ್ರೇಕ್ಷಕ ಮಾಡಲಿ, ಮಕ್ಕಳು ಎಂಜಾಯ್ ಮಾಡ್ತಾ ಅವ್ರಿಗೂ ಮುಂದಿನ ಜನ್ರೇಷನ್ಗೆ ಒಂದು ಥಾಟ್ ಪ್ರಾಸೆಸ್ ಶುರುವಾಗಲಿ ಅನ್ನೋದೇ ಪ್ರಯತ್ನ ಕಬಂಧದ್ದು. ಸಾಮಾನ್ಯವಾಗಿ ಒಂದು ಸಿನಿಮಾದಲ್ಲಿ ನಾಯಕನಾಗಿ ಆ್ಯಕ್ಟ್ ಮಾಡಿದರೆ ಸಾಕಪ್ಪ ಅಂತ ಇರುತ್ತೆ. ಅಂಥದ್ರಲ್ಲಿ ಬಂಡವಾಳ ಕೂಡ ನೀವೇ ಹಾಕಿದ್ದೀರಾ. ಸೊ ಅಂಥದ್ದೇನಿದೆ ಕಬಂಧದಲ್ಲಿ? ವಿಚಾರ ಇವಾಗ ಏನಾಗುತ್ತೆ, ಒಂದು ಥಾಟು, ಒಂದು ಐಡಿಯಾಗೆ ಕೆಲವೊಮ್ಮೆ ಏನಾಗುತ್ತೆ, ನಾವು ಗ್ರಹಿಸುವಂಥ ಶಕ್ತಿ ನಮ್ಮಲ್ಲಿದ್ದರೆ ಸೊ ಅದಕ್ಕೆ ಒಂದು ಬಂಡವಾಳ ಅಥವಾ ಅದಕ್ಕೊಂದು ಸಪೋರ್ಟ್ ಸಿಸ್ಟಮ್ ಆಗಬೇಕು ಅಂತ ಅನಿಸುತ್ತೆ ಕೆಲವೊಮ್ಮೆ ನಮ್ಮ ನಾರ್ಮಲ್ ಲೈಫಲ್ಲೂ ಕೂಡ. ಇಟ್ ಈಸ್ ದಟ್ ಕೈಂಡ್ ಆಫ್ ಅ ಥಾಟ್, ದಟ್ ಕೈಂಡ್ ಆಫ್ ಅನ್ ಐಡಿಯಾ. ಸೊ ಇದನ್ನು ಬೇರೆ ಯಾರೇ ನಾವು ಓಡಾಟ ಮಾಡಿದ್ವಿ, ಒಂದಷ್ಟು ಓಡಾಟ ಆಗಿತ್ತು. ಬಟ್ ಏನಾಯಿತು ಅಂತಂದರೆ ಇದನ್ನು ಒಪ್ಪಿಸಿ ಅವ್ರನ್ನ ಮನವೊಲಿಸಿ ಮಾಡಿಸೋದಕ್ಕಿಂತ ನಾವು ಮಾಡೋದು ಬೆಟರ್ ಅಂತ ಅನಿಸ್ತು. ಯಾಕೆಂದರೆ ನಮ್ಗೆ ಆ ಫ್ರೀಡಮ್ ಅನ್ನೋದು ಸಿಗುತ್ತೆ ಆವಾಗ. ಸೊ ಆ ಪ್ರತಿಯೊಂದು ಥಾಟನ್ನು ಏನು ಅವರು ಬರ್ಕೊಂಡಿರ್ತಾರೆ ಅಥವಾ ಪಾಯಿಂಟ್ ಔಟ್ ಆಗಿರುತ್ತೆ, ಅದನ್ನೆಲ್ಲ ಕ್ಯಾಪ್ಚರ್ ಮಾಡ್ಬೋದು ವಿಷುವಲಲ್ಲಿ ಅನ್ನೋದು ಮುಖ್ಯವಾಗಿ ನನಗನ್ಸಿತ್ತು. ಸೊ ಹಾಗಾಗಿ ಇದಕ್ಕೆ ನಾವೇ ಬಂಡವಾಳ ಹಾಕೋ ಒಂದು ಪಾಯಿಂಟ್ ಬಂದಾಗ ಆ ಸ್ಟೆಪ್ ತೊಗೊಂಡಿದ್ದು ಮಾಡಿರೋವಂಥದ್ದು. ಓಕೆ ಪ್ರಿಯಾಂಕಾ, ನಿಮ್ಮ ಪಾತ್ರ ಏನು? ಹೆದರಿಸ್ತೀರಾ ಅಥವಾ ಬೇರೆ ಏನಾದರೂ ಮಾಡ್ತೀರಾ? ನನ್ನ ಪಾತ್ರದ ಹೆಸರು ಮಹಾಲಕ್ಷ್ಮಿ ಅಂತ. ಇದರಲ್ಲಿ ಹೆದರ್ಸ್ತೀವಿ ಅನ್ನೋದಕ್ಕಿಂತ ಹೆದರ್ಸೋದಕ್ಕಿಂತ ಹೆದರ್ಕೊಳ್ಳೋ ಪಾತ್ರಗಳೇ ಜಾಸ್ತಿ ಇದೆ ಅಲ್ಲಿ. ಈಗ ಹೀರೋಗೆ ಏನೋ ಆಗಿದೆ ಅನ್ನೋ ಪಾಯಿಂಟ್ ಅಲ್ಲಿ ಅವ್ರು ಓಡಾಡ್ತಿರ್ತಾರೆ. ಸೊ ಅದರಿಂದ ಅವ್ರಿಗೇನೋ ತೊಂದರೆ ಆಗತ್ತೆ ಅನ್ನೋದನ್ನು ಅವ್ರಿಗೊಂದು ತೊಂದರೆ ಆಗುತ್ತಾ? ಅದೇ ನೀವು ಸರ್, ಕಬಂಧ ಒಂದು ಟೈಟಲ್ ಅಲ್ಲೇ ಬಂಧನ ಅಂತ ಒಂದು ಇದಿದೆ, ಕಟ್ಟಿ ಹಾಕುವಂತ ಪ್ರಯತ್ನ. ಯಾರನ್ನ ಬಂಧಿಸ್ತೀರಾ ಇಲ್ಲಿ? ನಾವೆಲ್ಲರೂ ಬಂದಿಯಾಗಿದ್ದೀವಿ. ಅದೇ ಸಿನಿಮಾ ಹೇಳಕ್ಕೆ ಹೊರಟಿರೋದು. ಪಾತ್ರಗಳಲ್ಲಿ ಅದೇ ತೆರೆ ಮೇಲೆ ಬಂದಾಗ ಜನ ನೋಡಬೇಕು, ಶಿಫ್ಟ್ ಆಗ್ತಾ ಇದೆ. ಆದರೆ ಸಿನಿಮಾದಲ್ಲಿ ಪಾತ್ರಗಳಿಗೆ ನಿಮ್ಮ ಪ್ರಶ್ನೆಗೆ ನೇರ ಉತ್ತರ ಅಂತಂದರೆ ಒಂದೊಂದು ಪಾತ್ರದಿಂದ ಇನ್ನೊಂದು ಪಾತ್ರಕ್ಕೆ ಆ ಬಂಧನ ಶಿಫ್ಟ್ ಆಗ್ತಾ ಇರುತ್ತೆ. ಬಿಡಿಸ್ಕೊಳ್ತಾರೆ ಇಲ್ಲ ಅನ್ನೋದು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಅಷ್ಟೇ. ಬಿಡಿಸ್ತಾರಾ ಇಲ್ವಾ? ಸಿನಿಮಾ ನೋಡಬೇಕು. ಸಾಮಾನ್ಯವಾಗಿ ಈ ಪ್ರಶ್ನೆ ಕೇಳಬೇಕು. ಕಿಶೋರ್ ಅವರು ಒಂದು ಸಿನಿಮಾವನ್ನ ಒಪ್ಕೋತಾರೆ ಅಂದರೆ ಅದರಲ್ಲಿ ಏನೋ ಇರಬೇಕು ಒಂದನೇದಾಗಿ, ಇಲ್ಲ ಅವರ ಒಂದು ಅವರ ವೈಯಕ್ತಿಕ ವಿಚಾರಗಳಿಗೆ ಅದು ಹತ್ರ ಇರಬೇಕು. ಅಂಥದ್ದಿದ್ರೆ ಮಾತ್ರ ಕಿಶೋರ್ ಅವರು ಸಿನಿಮಾಗಳನ್ನು ಒಪ್ಕೋತಾರೆ ನಾವು ಗಮನಿಸಿದಾಗೆ. ಈ ಸಿನಿಮಾಕ್ಕೆ ಅವರು ಓಕೆ ಅಥವಾ ಗ್ರೀನ್ ಸಿಗ್ನಲ್ ಕೊಡೋಕ್ಕೆ ರೀಸನ್ ಏನು ಅಂತ? ಒಂದು ಸಿನಿಮಾ ಕತೆ ಅಂತ ಏನು ಯೋಚನೆ ಮಾಡಿದಾಗ ರೈತ ಅನ್ನೋ ಪಾತ್ರ ಕಾಣಿಸ್ತು. ನಿಜ ಜೀವನದಲ್ಲಿ ಸರ್ ರೈತರು. ಸೊ ನನಗೆ ಆ ಪಾತ್ರವನ್ನು ಇವರೇ ಮಾಡಿರೋ ಸೂಕ್ತ ಅಂತ ಅನ್ನಿಸ್ತು. ಮುಖ್ಯವಾಗಿ ಅದು ಕಾರಣ. ಅದಾದಮೇಲೆ ಅವ್ರು ಕನ್ವಿನ್ಸ್ ಮಾಡಿದ ತಕ್ಷಣ ಇಲ್ಲ ಮಾಡ್ಬೋದು, ಇದು ಹೇಳೋವಂಥ ವಿಚಾರ ಅಂತ ಅವ್ರು ಹೇಳಿದರು. ಅಲ್ಲಿಂದ ಅವ್ರು ಕನ್ಫರ್ಮ್ ಅಂದಮೇಲೆ ಬರೆಯೋಕ್ಕೆ ಶುರು ಮಾಡಿದ್ದೇನೆ ಸಹ. ಅದಾದಮೇಲೆ ಅತ್ಯುತ್ತಮವಾಗಿ ನಟನೆ ಮಾಡಿಕೊಟ್ರು. ಸೊ ಅದು ನಮ್ಮ ಇಡೀ ತಂಡಕ್ಕೆ ಒಂದು ಏನಂತಾರ ಆನೆ ಬಲ. ಹಾಗಾಗಿ ಸರ್ ನೀವು ಹೇಳಿದಾಗೆ
ಸಹಜವಾಗಿ ಒಪ್ಕೊಳ್ಳಲ್ಲ. ಒಪ್ಕೊಂಡಿದ್ದಕ್ಕೆ ನಮ್ಗೆ ಗೆಲುವು ಕಾಣಿಸ್ತಿದೆ. ಓಕೆ, ಈ ಸಿನಿಮಾದಲ್ಲಿ ನೀವು ಮಹಾಲಕ್ಷ್ಮಿಯಾಗಿ ಎಂಟ್ರಿ ಆಗಬೇಕು ಅಂತ ಯಾರು ಡಿಸೈಡ್ ಮಾಡಿದ್ದು? ಪ್ರೊಡ್ಯೂಸರಾ, ಡೈರೆಕ್ಟ್ರಾ? ಆಡಿಷನ್ಗೆ ಯೂಶ್ವಲಿ ಒಂದು ಫಿಲಮ್ ಅಂದರೆ ಒಂದು ಆ್ಯಕ್ಟ್ರೆಸ್ ಬೇಕು ಅಂತಂದರೆ ಆಡಿಷನ್ಸ್ ಮಾಡ್ತಾರೆ. ನನ್ನ ಜೊತೆಗೆ ಇನ್ನೂ ಹಲವಾರು ಜನ ಆಡಿಷನ್ಸ್ ಮಾಡಿದರು. ಸೊ ನಾನು ಎಲ್ಲರ ಥರನೇ ಹೋಗಿ ಅವರು ಒಂದಷ್ಟು 2 ಪೇಜ್ ಸ್ಕ್ರಿಪ್ಟ್ ಕೊಟ್ಟಿದ್ದರು. ಸೊ ಅದು ಆಡಿಷನ್ಸ್ ತೊಗೊಂಡ್ರು ಎಲ್ಲ ಆ್ಯಂಗಲಿಂದನೂ. ಅದಾದಮೇಲೆ ಒಂದು ಐ ಗೆಸ್ ಒಂದು ಹಾಫ್ ಆನ್ ಅವರ್, 1 hour ಬಿಟ್ಟು ಫೋನ್ ಮಾಡಿದರು, ಹೀಗೆ ಏನು ರಿಕ್ವೈರ್ಮೆಂಟ್ಸ್ ಇದೆ ನಿಮ್ಮದು ಹಾಗೆ ಅಂತೆಲ್ಲ ಕೇಳಿ. ಆಮೇಲೆ ಯಾರು ಡಿಸೈಡ್ ಮಾಡಿದ್ರು ಗೊತ್ತಿಲ್ಲ, ಬಟ್ ನನಗೆ ಕಾಲ್ ಪ್ರಸಾದ್ ಮಾಡಿ. ಇವಾಗ ಕೇಳ್ಬೋದು ಯಾರು ಡಿಸೈಡ್ ಮಾಡಿ. ಐ ಗೆಸ್ ಇಟ್ಸ್ ಮ್ಯೂಚುವಲ್ ಅನ್ಸುತ್ತೆ. ಇಲ್ಲ, ಕಲೆಕ್ಟಿವ್. ಸಿನಿಮಾ ಪರ್ಸ್ನಲ್ ಆಗಬಾರ್ದು, ಅದು ಎಷ್ಟರ ಮಟ್ಟಿಗೆ ಪ್ರೊಫೆಷನಲ್ ಆಗಿರುತ್ತೆ, ಅದು ಎಲ್ರಿಗೂ ಒಳ್ಳೆಯದು. ಸೊ ಇಟ್ ವಾಸ್ ಅ ಕಲೆಕ್ಟಿವ್ ಡಿಸಿಷನ್ ಅಷ್ಟೇ, ನಥಿಂಗ್ ಪರ್ಸ್ನಲ್. ಓಕೆ, ಈ ಒಂದು ಸಿನಿಮಾದಲ್ಲಿ ನಾಯಕನ ಆಗ್ತಿದ್ದೀನಿ ಅಂದಾಗ ಒಂದಿಷ್ಟು ಪಾತ್ರಗಳು ಎಕ್ಸ್ಪೀರಿಯನ್ಸ್ಡ್ ಇದ್ದಾವೆ. ಅಂದರೆ ಅವಿನಾಶ್ ಸರ್ ಆಗಿರ್ಬೋದು, ಕಿಶೋರ್ ಸರ್ ಆಗಿರಬಹುದು, ಯೋಗರಾಜ್ ಭಟ್ ಅವರು ಕೂಡ ಇದ್ದಾರೆ, ಪ್ರಶಾಂತ್ ಸಿದ್ಧಿ ಅವರು ಇದ್ದಾರೆ. ಇವರೆದ್ರು ಒಂದು ಸ್ವಲ್ಪ ಆ್ಯಕ್ಟ್ ಮಾಡಬೇಕಂದ್ರೆ ಭಯ ಅಂತ ಏನಾದರೂ ಅನಿಸುತ್ತಾ ನಿಮಗೆ? ಇಲ್ಲ, ನಂಗೆ ಬೇಸಿಕಲಿ ನಾನು ಯಾವ ಪಾತ್ರಕ್ಕೂ ಭಯ ಪಡಲ್ಲ. ನಾನು ಭಯ ಪಡೋದು ಎಲ್ಲಿ ಅಂದರೆ, ನಾನು ಆ ಪಾತ್ರನ ನಿಭಾಯಿಸೋಕ್ಕೆ ಆ ಶಕ್ತಿ ಇದೆಯಾ, ಅದಕ್ಕೆ ಏನು ಪ್ರಿಪ್ರೇಷನ್ ಬೇಕೋ ಅದಕ್ಕೆ ಒಂಚೂರು ಗಮನ ಕೊಡ್ತೀನಿ. ಹೆದರ್ಕೊಂಡ್ರೆ ಯಾವ ಪಾತ್ರನೂ ಮಾಡೋಕ್ಕಾಗೋದಿಲ್ಲ. ಸೊ ನನಗೆ ಅವ್ರಗಳ ಜೊತೆ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡ್ತೀನಿ ಅನ್ನೋದೇ ಒಂದು 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 ಹೆಮ್ಮೆಯ ಸಂಗತಿ, ಆ ವಿಚಾರ. ಸೊ ನನಗೇನು ಅಂದರೆ, ನಾನು ಸರಿ ತೂಗಿಸ್ಕೋಬೇಕು, ನನ್ನ ಪಾತ್ರ ನಾನು ಚೆನ್ನಾಗಿ ಮಾಡಬೇಕು. ಸರ್, ಕೇಳಲೇಬೇಕು, ಇದೊಂದು ನೈಜ ಘಟನೆ ಆಧಾರಿತ ಸಿನಿಮಾ, ರಿಯಲ್ ಇನ್ಸಿಡೆಂಟನ್ನು ಇಟ್ಕೊಂಡು ಮಾಡಿರುವಂಥ ಸಿನಿಮಾ. ಯಾವಾಗ ನಡೆದಿರುವಂಥ ಘಟನೆ ಇದು? ಅದೇ ನಾನು ಸಿನಿಮಾದ ಒಂದು ಟ್ರೈಲರ್ಲಿ ಒಂದಿದೆ, ನಾವು ಕಂಡಿದ್ದು ಹಾರರ್ ಏನು ಯಾರು ದೇವಭೂತ ನೋಡಿರೋರು ಇರ್ತಾರೇನೋ ಗೊತ್ತಿಲ್ಲ, ಬಟ್ ಅದಷ್ಟು ತುಂಬ ಜನಕ್ಕೆ ಇಂಪ್ಯಾಕ್ಟ್ ಆಗಿಲ್ಲ. ಆದರೆ ದಿನನಿತ್ಯದ ಜೀವನದಲ್ಲಿ ಒಂದು ಹಾರರ್ ನಡೀತಾನೆ ಇದೆ, ನಾವು ಗಮನಿಸಲಿಲ್ಲ. ಈ ರಿಯಲ್ ಇನ್ಸಿಡೆಂಟು 80ರ ದಶಕದಲ್ಲಿ ನಡೆದಿದೆ, ಇನ್ನೂ ನಡೀತಾನೆ ಇದೆ. ನಾವು ಅದನ್ನು ಇಗ್ನೋರ್ ಮಾಡ್ಕೊಂಡು ಬಂದಿದ್ದೀವಿ. ಅದು ನಾನು ಕಾಲೇಜಸಲ್ಲಿ ಇದ್ದಾಗ ಅದೆಲ್ಲೋ ಟ್ರಿಗರ್ ಆಗಿತ್ತು. ಇವರು ಯಾವುದಾದ್ರು ಒಂದು ಸಿನಿಮಾ ಒಂದು ಸ್ವಲ್ಪ ಈ ಟಾಕ್ಸಿಕ್ ಆಗಿರೋಂಥ ವಿಚಾರಗಳು ಮಾಡ್ಬೋದಾ ಅಂತ ಒಂದು ಪ್ಲ್ಯಾನ್ ಬಂದಾಗ, ಸರಿ ಆಯಿತು, ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ, ಯಾವುದೋ ಒಂದು ಥಾಟ್ ಇದೆ, ಯೋಚನೆ ಮಾಡಿ ಬರೆಯೋಣ ಅಂತ. ಅಲ್ಲಿಂದ ಆ ರಿಯಲ್ ಇನ್ಸಿಡೆಂಟು ಇನ್ಸ್ಪೈರ್ ಆಯಿತು. ಬಟ್ ಸಿನಿಮಾ ಆ ಇನ್ಸ್ಪಿರೇಷನ್ ಅಷ್ಟೇ. ಬಟ್ ಓವರ್ ಆಲ್ ಸ್ಟ್ರಕ್ಚರ್ ಏನಂತಂದರೆ, ಇವತ್ತಿನ ಕಾಲಘಟ್ಟದಲ್ಲಿ ಪ್ರಸ್ತುತವಾಗಿ ಜನಕ್ಕೆ ಸಮಸ್ಯೆ ಇದೆ, ಅದನ್ನು ನಾವು ಇಗ್ನೋರ್ ಮಾಡ್ತಾ ಹೋಗ್ತಿದ್ದೀವಿ. ನಮ್ಮ ಮನೇಲಿ, ಎಲ್ಲರ ಮನೇಲೂ ಅಷ್ಟೇ. ಅದನ್ನು ಹೇಳಕ್ಕೆ ಹೊರಟರು ಅಂತ ಒಂದು ಜೆನ್ರಿಕ್ ಸಿನಿಮಾಗಿ ಕಬಂದ ಬಂದಿದೆ. ಸರಿ, ಇಬ್ಬರ ಎಕ್ಸ್ಪೀರಿಯನ್ಸ್ ಹೇಳಿದ್ರು, ಆ್ಯಕ್ಷನ್ ಕಟ್ ಹೇಳೋರು ನೀವು. ನಿಮಗೆ ಭಯ ಆದರೆ ಇಡೀ ಟೀಮ್ಗೆ ಭಯ ಆಗುತ್ತೆ. ನಿಮಗೇನಾದರೂ ಭಯ ಆಗಿತ್ತಾ? ಏನೂ ಇಲ್ಲ, ನಿಜವಾಗ್ಲೂ ಹೇಳ್ಬೇಕಂದ್ರೆ ಭಯ ಅಂತ ಏನಾಗಿಲ್ಲ. ಬಟ್ ಸೆಟ್ಟಲ್ಲಿ ಒಂದು ಜನ ಹುಡುಗರು ಹುಷಾರು ತಪ್ಪಿದ್ರು, ಅದೊಂದು ಸ್ವಲ್ಪ ಭಯ ಆಗಿತ್ತು ಅಷ್ಟೇ. ಯಾಕಂದರೆ ಸಿನಿಮಾ 55 ದಿವಸ ಶೂಟ್ ಮಾಡಿದ್ವಿ, ಬರೀ ನೈಟೇ ಇತ್ತು ಜಾಸ್ತಿ. ಹಾಗಾಗಿ ಸ್ವಲ್ಪ ಎಸಿಡಿಟಿ, ಆಮೇಲೆ ಎದೆ ಹಿಡ್ಕೊಳ್ಳೋದು ಅಂತ ಹೇಳೋದಂತ ಒಂದಷ್ಟು, ಅಲ್ಲಿ ಸಿನಿಮಾ ಕ್ಯಾಪ್ಟನ್ ಅಲ್ವಾ, ಕರ್ಕೊಂಡು ಹೋಗ್ಬೇಕಲ್ಲ, ಅಂಥದ್ದೊಂದಷ್ಟು ಶಾಕುಗಳು ಹುಡುಗರು ಕೊಟ್ಟರು. ಬಿಟ್ಟರೆ ದೆವ್ವಭೂತದ ಭಯ ಏನೂ ಆಗಿಲ್ಲ. ಸರ್, ಇದು ನೈಜ ಘಟನೆ ಅಂದಮೇಲೆ ಸಿನಿಮಾ ರಿಲೀಸ್ ಆದಮೇಲೆ ಒಂದಿಷ್ಟು ಜನ ರಿಸರ್ಚ್ ಮಾಡ್ತಾರೆ, ಹೌದಾ ಅಲ್ವಾ, ಇದಾಗಿದೆಯೋ ಇಲ್ವೋ, ಅಥವಾ ಅದಕ್ಕಿಂತ ಮುಂಚೆ ನೀವು ಒಂದಿಷ್ಟು ಕಂಟೆಂಟ್ ಕೊಟ್ಟಿದ್ರೆ ಅದರ ಹಿಂದೆ ಹೋಗ್ತಾರೆ. ಸೊ ನೀವು ಈ ಸಿನಿಮಾ ಮಾಡಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ರಿಸರ್ಚ್ ಮಾಡಿದ್ದೀರಾ? ಎಲ್ಲೆಲ್ಲಿ ಹೋಗಿದ್ರಿ? ರಿಸರ್ಚ್ ಅಂತಂದರೆ, ನಾನು ಕಾಲೇಜಸಲ್ಲಿ ಇದ್ದಾಗಲೇ ಒಂದಷ್ಟು ಈ ಸೋಷಿಯಲ್ ವರ್ಕ್ಗಳು ಅಂತ ಹೇಳಿ ಓಡಾಡ್ತಿದ್ದೆ, ಅಲ್ಲಿ ಇವೆಲ್ಲ ನೋಡಿದ್ದೆ. ಅದಾದಮೇಲೆ ಈಗ ನಾನು ಹೇಳ್ದಂಗೆ ಎಲ್ಲರಿಗೂ ಯೂಟ್ಯೂಬಲ್ಲಿ ಸಿಗುವಂಥ ವಿಚಾರನೇ. ಬಟ್ ಇಷ್ಟು ಇಂಪ್ಯಾಕ್ಟ್ ಆಗುತ್ತಾ? ವರ್ಷಾನುಗಟ್ಟಲೆ ಅದಕ್ಕೆಲ್ಲ ಇಂಪ್ಯಾಕ್ಟ್, ಆಫ್ಟರ್ ಎಫೆಕ್ಟ್ ಅಂತ ಹೇಳ್ತೀವಲ್ಲ. ಕಬಂದ ಸಿನಿಮಾ ತಾತ್ಪರ್ಯ ನಾಳೆ ಏನಾಗುತ್ತೆ ಅಂತ ಇವತ್ತು ಗೊತ್ತಿಲ್ಲ, ಬಟ್ ಅದು ಇವತ್ತೇ ಅದನ್ನು ತಿದ್ದುಕೊಂಡಿಲ್ಲ ಅಂತಂದರೆ ತುಂಬ ಅನಾಹುತಕ್ಕೆ ಎಡೆ ಮಾಡಿಕೊಡ್ತೀವಿ ಅನ್ನೋದು. ಅದು ಖಂಡಿತ ನಾನು ಇಡೀ ಸಿನಿಮಾದಲ್ಲಿ ರಿಸರ್ಚ್ ಮಾಡಿ ಅದನ್ನು ಬರೆದು, ಈಗ ಅದೇ ಹೇಳಿದ್ನಲ್ಲ, ಎಂಟರ್ಟೈನ್ಮೆಂಟ್ ಆದಮೇಲೆ ಆಡಿಯನ್ಸ್ ಮನೆಗೆ ಹೋಗ್ತಾ ಖಂಡಿತ ಅಲ್ಲೇ ಗೂಗಲ್ ಮಾಡಿ ಇದು ನಿಜಾನ ಅಂತ ನೋಡ್ತಾರೆ, ಇದಂತೂ ಗ್ಯಾರಂಟಿ. ಓಕೆ, ಈ ಸಿನಿಮಾ ಮಾಡಬೇಕು ಅಥವಾ ಸಾಮಾನ್ಯವಾಗಿ ಒಬ್ಬ ಹೀರೋ ಅಂದಮೇಲೆ ಮಾಸ್ ಸಿನಿಮಾ ಮಾಡಬೇಕು ಅಥವಾ ಲವ್ ಸ್ಟೋರಿಗೆ ಕಮಿಟ್ ಆಗಬೇಕು ಅನ್ನೋದೊಂದು ಇರುತ್ತೆ. ಬಟ್ ಅದೆಲ್ಲವನ್ನ ಬಿಟ್ಟು ಒಂದು ಹಾರರ್ ಸಿನಿಮಾಕ್ಕೆ ಸೈನ್ ಮಾಡಿರುವಂಥದ್ದು ಯಾಕೆ? ಇಲ್ಲ, ಅದೊಂದು ಇಲ್ಲಿವರೆಗೂ ಪಾತ್ರಗಳು ಮಾಡ್ಕೊಂಬಂದಿದ್ದೀನಿ ನಾನು. ಈ ವಿಚಾರ, ಈ ಕತೆ ಇದೆಲ್ಲ ನಾನು ಸತ್ಯ ಸೇರಿ ಏನೋ ಡಿಸ್ಕಷನ್ ಆಗ್ತಿದ್ದಾಗ ಇದು ಮಾಡಬೇಕು ಅಂತ ಬಂದಾಗ ಒಂದು ಪ್ರಶ್ನೆ ಬಂತು, ಯಾವ ಥರದ ಸಿನಿಮಾ ಮಾಡಬೇಕು ಅಂತ. ಅಂದರೆ ಈಗ ನೀವು ಹೇಳ್ದಂಗೆ ಆ್ಯಕ್ಷನ್ನು, ರೊಮ್ಯಾನ್ಸು ಅಥವಾ ಫ್ಯಾಮಿಲಿ ಡ್ರಾಮಾ ಅಂತ. ಸೊ ಸಿನಿಮಾ ಮಾಡ್ತಿದ್ದೀವಿ, ಅದು ಒಂಚೂರು ಸ್ಟ್ರಾಂಗ್ ಆಗಿರಲಿ ಅನ್ನೋದು ಪಾಯಿಂಟಿಗೆ ಬಂತು. ಒಂದು ಸ್ಟ್ರಾಂಗ್ ಮೆಸೇಜ್ ಹೋಗಲಿ ಅಂದರೆ, ಒಂದು ಸಿನಿಮಾ ಅಂದರೆ ತುಂಬ ಕ್ಯಾಶುವಲಾಗಿ ತೊಗೊಂಡ್ಬಿಡ್ತಾರೆ ಅಷ್ಟೇ, ಹೆಂಗೆ ಅಂತ. ಆ ಥರ ಆಗಬಾರ್ದು ನಮ್ಮ ಸಿನಿಮಾ. ಒಂದು ಸ್ಟ್ರಾಂಗ್ ವಿಚಾರ ಇರಲಿ. ಸಿನಿಮಾ ನೋಡಿದಾಗ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ, ಒಳ್ಳೆ ಸಿನಿಮಾ ನೋಡಿದ್ದೀವಿ ಅನ್ನೋದು ಬರಬೇಕು. ಆಮೇಲೆ ಅದು ಉಳಿಬೇಕು, ಯಾವುದೇ ಸಿನಿಮಾ ಉಳಿಬೇಕು ಅನ್ನೋದೊಂದಿರುತ್ತೆ. ಪಾತ್ರಕ್ಕೆ ಅಂತ ಬಂದಾಗ
ಆಬ್ವಿಯಸ್ಲಿ ಎಲ್ಲ ಥರದ್ದು ಮಾಡಬೇಕು ಅನ್ನೋದಿರುತ್ತೆ. ಬಟ್ ಒಂದು ಸ್ಟ್ರಾಂಗ್ ಸಬ್ಸ್ಟೆನ್ಸ್ ಇರೋಂಥ ಒಂದು ಪಾತ್ರಕ್ಕೆ ತೂಕ ಆಗಲಿ, ಅದರದ್ದು ಆಲೋಚನೆ ರೀತಿ ಆಗಲಿ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಇವಾಗ ಪಾತ್ರದ ಬಗ್ಗೆನೇ ಹೇಳೋದಾದರೆ ಅವನು ತುಂಬ ಸ್ಟ್ರಾಂಗ್ ಕ್ಯಾರೆಕ್ಟರ್ ಅಲ್ಲ, ತುಂಬ ವೀಕ್ ಅವನು ಹೆದರ್ಪುಕ್ಲ ಅವನು ಆ್ಯಕ್ಚುಲಿ ಹೇಡಿ, ಡೈಲಾಗಲ್ಲಿ ನೀನೊಬ್ಬ ಹೇಡಿ ಅಂತಲೂ ಬರುತ್ತೆ. ಸೊ ಆ ಥರ ಇರೋನು ಏನು ಮಾಡಬಲ್ಲ ಇವರು ಅಲ್ಲಿರೋಂಥ ಘಟಾನುಘಟಿಗಳ ನಡುವೆ ಆ ಪಾತ್ರಗಳ ಬಗ್ಗೆ. ಸೊ ಅವ್ರಿಗೆಲ್ಲ ಒಂದು ಫರ್ಮ್ ಡಿಸಿಷನ್ ಇದೆ. ಅವಿನಾಶ್ ಸರ್ ಪಾತ್ರ ನಾನು ಇಂಥದ್ದೇ ಮಾಡ್ತೀನಿ, ನಾನು ಹೀಗೆ ಇರ್ತೀನಿ ಅನ್ನೋದಿದೆ. ಕಿಶೋರ್ ಸರ್ ಅವ್ರ ಪಾತ್ರಕ್ಕೂ ಒಂದಿದೆ, ಇಲ್ಲ ಸರ್ ಇದು ಈ ರೀತಿ ಇದೆ ಅಣ್ಣ, ಈ ರೀತಿ. ಈ ಪಾತ್ರಕ್ಕೆ ಏನೂ ಇರಲ್ಲ, ಅವನೇನು ಆಲೋಚನೆ ಮಾಡಿ ಏನು ಆ್ಯಕ್ಷನ್ಸ್ ತೊಗೊತಿರಲ್ಲ. ಬಟ್ ಪಾಯಿಂಟ್ ಏನಾಗುತ್ತೆ ಅಂದರೆ ಆ ಥರ ಇರೋ ವ್ಯಕ್ತಿ ಮುಂದೆ ಹೋಗಿ ಮುಂದಿನ ಸನ್ನಿವೇಶಗಳಲ್ಲಿ ಅವ್ನು ಏನಾಗ್ತಾನೆ, ಏನು ಮಾಡ್ತಾನೆ ಅನ್ನೋದು ಆ ಕ್ಯಾರೆಕ್ಟರ್ ಆರ್ಕ್ ನಂಗೆ ತುಂಬ ಇಷ್ಟ ಆಗಿತ್ತು. ಸೊ ಈ ಪಾತ್ರ ಇವತ್ತು ಬಂದಿದೆ, ಇದನ್ನು ಮಾಡ್ತೀನಿ, ಇದನ್ನು ಮಾಡಬೇಕು, ಆ ಥರದ ಪಾತ್ರಗಳು ಮುಂದೆ ಅವಕಾಶಗಳಿದೆ. ಬಟ್ ಈ ಪಾತ್ರ ಕೈ ತಪ್ಪಬಾರ್ದು, ಈ ವಿಚಾರ ಕೈ ತಪ್ಪಬಾರ್ದು ಅಂತ ತುಂಬ ಆಸೆಪಟ್ಟು ಮಾಡಿರೋದು. ನಾವು ಆ್ಯಕ್ಚುಲಿ ಹೇಳ್ಬೋದೇನೋ ಗೊತ್ತಿಲ್ಲ, ಟಾಕ್ಸಿಕ್ ಅಂತ ಬರ್ಕೊಂಡಿದ್ವಿ ಹೆಸರನ್ನ ಇದಕ್ಕೆ. ಅಂದರೆ ಯಾಕೆಂದರೆ ಅವ್ರ ಸಂದರ್ಭ ಹೌದು ನಾನು ಅಂದ್ಕೊಂಡಿದ್ವಿ. ಬಟ್ ಅದು ನಾವೆಲ್ಲೂ ಏನೂ ಇದು ಮಾಡಿಸಿಲ್ಲ. ಪಾಯಿಂಟ್ ಏನು ಅಂದರೆ ಮುಂಚಿನ ಕಥೆಯಲ್ಲಿ ಅದು ಅವರು ತಿನ್ನೋ ಆಹಾರ ಅದು ಏನೋ ಬೇರೆ ಇತ್ತು. ಸೊ ಹಾಗಾಗಿ ಅದು ಟಾಕ್ಸಿಕ್ ಅಂತ ಬಂದಿತ್ತು. ಸೊ ನಂತರ ದಿನಗಳಲ್ಲಿ ಇದು ಕಬಂಧ ಅನ್ನೋದು ಬಂತು. ಸೊ ಇವತ್ತು ಐ ಆಮ್ ಹ್ಯಾಪಿ, ನಂಗೆ ಖುಷಿ ಇದೆ ಈ ಪಾತ್ರ ಮಾಡಿದ್ದೀನಿ. ಓಕೆ, ಈ ಸಿನಿಮಾವನ್ನು ಒಪ್ಕೋಬೇಕಾದ್ರೆ ಒಂದಿಷ್ಟು ಆಲೋಚನೆಗಳಿರುತ್ತೆ. ನಾನು ಈ ಥರ ಸಿನಿಮಾ ಒಪ್ಕೋಬಹುದಾ ಬೇಡವಾ, ಒಂದು ಸ್ವಲ್ಪ ಗೊಂದಲಗಳಿರುತ್ತೆ. ನಿಮಗಂಥ ಗೊಂದಲ ಇತ್ತಾ ಅಥವಾ ಸಪೋರ್ಟ್ ಹೇಗಿತ್ತು ಫ್ಯಾಮಿಲಿ ಕಡೆಯಿಂದ? ಇಲ್ಲ ಅಂದರೆ ನನಗೆ ಹೀರೋಳ್ಮಿ ಅಂದರೆ ಒಂದೇ ಒಂದು ಲೈನ್ ಹೇಳಿದ್ರು, ಸತ್ಯವ್ರು ಒಂದೇ ಲೈನ್ ಹೇಳಿದ್ರು, ಈ ಥರ ಇರುತ್ತೆ ಫಿಲ್ಮು, ಹೀಗಿರುತ್ತೆ ಅಂಥೇಳಿ. ನನಗೆ ಅವರು ಹೀಗಿರುತ್ತೆ ಅಂತ ಹೇಳಿದಾಗ ಸೊ ನಾನು ಒಂದು ಸ್ವಲ್ಪ ಯೋಚನೆ ಮಾಡಿ ಆ್ಯಂಡ್ ಹಾರರ್ ಸ್ಕ್ರಿಪ್ಟ್ಸ್ ಎಲ್ಲ ತುಂಬ ನನಗೂ ಇವಾಗ ನೀವು ನೋಡೋಂಗಿದ್ರೆ ಹಾರರ್ ಸ್ಕ್ರಿಪ್ಟ್ಸ್ ಎಲ್ರಿಗೂ ಇಷ್ಟ ಆಗುತ್ತೆ ಆನ್ ಅನ್ ಎಂಟರ್ಟೈನ್ಮೆಂಟ್ ಕೋಶೆಂಟ್. ಸೊ ಆಡಿಯನ್ಸ್ ವೈಸೂ ಅವ್ರಿಗೂ ಇಷ್ಟ ಆಗುತ್ತೆ. ನನಗೂ ನನ್ನ ಪಾತ್ರ ಅವ್ರು ಏನಿರುತ್ತೆ ಅಂತ ಹೇಳಿದಾಗ ಅವ್ರು ನನ್ನ ಪಾತ್ರ ಹೇಳಿದ್ರು ಈ ಥರ ತುಂಬ ಬೋಲ್ಡ್ ಆಗಿರುತ್ತೆ, ಹೀರೋ ತುಂಬ ಈಸ್ ಅ ವೆರಿ ವೀಕ್ ಗೈ ಅಂದಾಗ ನಿಮ್ಮದು ಆಪೋಸಿಟ್ ಆಗಿರ್ತೀರ, ನೀವು ವೆರಿ ಬೋಲ್ಡ್ ಕಾನ್ಫಿಡೆಂಟ್ ಆಗಿರ್ತೀರ ಅಂದಾಗ ಐ ವಾಸ್ ಲೈಕ್ ಓಕೆ ಸಮಥಿಂಗ್ ರಿಯಲಿ ನೈಸ್ ಅನ್ನೋದು. ಆ್ಯಂಡ್ ಆಲ್ಸೋ ಇಟ್ಸ್ ಶಾರ್ಟ್ ಇನ್ 90s, ಬ್ಯಾಕ್ ಇನ್ 90s ಅಲ್ಲಿ ಹೇಗಿರ್ತೀವಿ ಆ ಥರ ಒಂದು ಕಾನ್ಸೆಪ್ಟಲ್ಲಿ ನಾವು ಶೂಟ್ ಮಾಡ್ತೀವಿ ಅಂತ ಹೇಳಿದಾಗ ದಟ್ ಇಸ್ ಆಲ್ಸೋ ವೆರಿ ಇಂಟ್ರೆಸ್ಟಿಂಗ್, ಸೌಂಡ್ ವೆರಿ ಇಂಟ್ರೆಸ್ಟಿಂಗ್. ಸೊ ನಾನು ಮನೇಲಿ ಹೋಗಿ ಡಿಸ್ಕಸ್ ಮಾಡಿದೆ, ಮನೆಯಲ್ಲೂ ಒಪ್ಕೊಂಡ್ರು, ಓಕೆ ಮಾಡು, ಈ ಥರದೊಂದು ಒಳ್ಳೆ ಟೀಮ್ ಜೊತೆ ಒಂದು ಅವಕಾಶ ಸಿಕ್ಕರೆ ಯಾಕೆ ಮಾಡಬಾರ್ದು ಅಂತ ಹೇಳಿ ಐ ಟೋಲ್ಡ್ ದೆಮ್. ಶೇಡ್ ವೈಸ್ ಇದೆ, ಯಾಕಂದರೆ 80s ಸಂದರ್ಭದಲ್ಲಿ ಆಗಿರೋದ್ರಿಂದ ಶೇಡ್ ಏನಾದರೂ ಚೇಂಜ್ ಆಗ್ತಾ ಹೋಗುತ್ತಾ ಸೀನ್ ವೈಸ್? ಶೇಡ್ ಅನ್ನೋದಕ್ಕಿಂತ ಒಂದು 1980ಇಂದ 2004-5 25 ಇಯರ್ಸ್ ಡ್ಯೂರೇಷನ್ ಬರುತ್ತೆ. ಸ್ವಲ್ಪ ಅವ್ರ ಆಲೋಚನೆ ಏನಿತ್ತು ಅಂದರೆ ಮೊಬೈಲ್ ಇರಬಾರ್ದು, ಆಮೇಲೆ ಕಾಡು ಒಂದಾಗ ಕತ್ಲು ಬೇಕು, ಆ ಲಾಟಿನು, ಸೊ ಅದೆಲ್ಲ ಪ್ಲೇಸ್ಮೆಂಟ್ಗಳಾಗಬೇಕು. ಹಾರರು ಇವತ್ತೇನೇ ಇದೆ, UPSಗಳಿದೆ ಮನೇಲಿ. ಹಾರರ್ ಅಂದರೆ ಮಕ್ಕಳಿಗೆ ಇದು ಗೊತ್ತಿಲ್ಲ, ಕತ್ಲು ಅನ್ನೋದು ಗೊತ್ತಿಲ್ಲ. ಸೊ ಆ ಕತ್ಲು ಕೋಣೆ ಕರ್ಕೊಂಡು ಹೋಗ್ಬೇಕು, ಆ ಭಯ ಆಗಬೇಕು ಅಂದರೆ ಅಲ್ಲಿ ಆ ಪೋರ್ಷನ್ಗೆ ಕರ್ಕೊಂಡು ಹೋಗ್ಬೇಕು. ಸೊ ಹಾಗಾಗಿ ಅವರೊಂದು 80s ಶುರು ಮಾಡಿದ ಕತೆ ಅದು. ಸರ್, ಇದಕ್ಕೆ ಆರ್ಟ್ ವರ್ಕು ಅಷ್ಟೇ ಸ್ಟ್ರಾಂಗ್ ಇರಬೇಕು, VFX ಕೂಡ ಅಷ್ಟೇ ಸ್ಟ್ರಾಂಗ್ ಇರಬೇಕು. ಸೊ ಟೆಕ್ನಿಕಲ್ ಟೀಮ್ ಎಷ್ಟು ಸ್ಟ್ರಾಂಗ್ ಇತ್ತು ನಿಮ್ಮ ಟೀಮಲ್ಲಿ ಅಂತ? ಇಲ್ಲ, ಪೂರ್ವಭಾವಿ ತಯಾರಿ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ವಿ. ಸೊ ಪ್ರಿಪ್ರೇಷನ್ ಹೇಗಿತ್ತು ಅಂದರೆ ಸೆಟ್ಟು ಲಕ್ಕಿಲಿ 1-2 ಸೆಟ್ಟು ಸ್ಕ್ರಿಪ್ಟ್ ಬರೆಯೋಕ್ಕೆ ಮುಂಚೆನೇ ಸಿಕ್ಕಿತ್ತು. ಅವ್ರನ್ನೂ ಕನ್ವಿನ್ಸ್ ಮಾಡಿ ಅದನ್ನು ಮಾಡಿಫೈ ಮಾಡ್ತೀವಿ ಅಂದರು. ಅಲ್ಲೊಂದು ಅಜ್ಜ ಇದ್ದರು, ಅವ್ರು ಆಮೇಲೆ ಅಲ್ಲಿ ಇರ್ತಿರ್ಲಿಲ್ಲ ಅಂತ ಗೊತ್ತಾಗಿ ಆ ಮನೆಯೇ ನಾವು ಬೋಗಿಕ್ಕೆ ಥರ ತೊಗೊಂಡು ಆ ಥರ ಅದನ್ನೇ ಮಾಡಿದ್ವಿ. ಬಟ್ ರಿಯಲಿಸ್ಟಿಕ್ ಸೆಟ್ಟು ಟೈಮ್ಲೈನಲ್ಲಿ 2 ಟೈಮ್ಲೈನ್ ಮೇಜರಾಗಿ ಬರುತ್ತೆ. 90ರ ಕಾಲಘಟ್ಟ ಒಂದು, 2004. ಅದಕ್ಕೆ ಬೇಕಾದಂಥ ಸೆಟ್ ವರ್ಕ್ನ ಪ್ರಿಪೇರ್ ಮಾಡ್ಕೊಂಡೆ. ಸರ್, ಚಿಕ್ಕ ಮಿಸ್ಟೇಕ್ ಆದರೂ ಅದು ಹೈಲೈಟ್ ಆಗುತ್ತೆ. ಅದು ಅವ್ರು ಹೇಳಿದರು ಮೊಬೈಲ್ ಫೋನ್ ಇರಬಾರ್ದು, ಆ ಟೈಮಲ್ಲಿ ಇರಲಿಲ್ಲ ಅಂತ. ಸೊ ಕೆಲವೊಂದು ಲೈಟ್ ಇರಲ್ಲ ಆ ಟೈಮಲ್ಲಿ, ಕರೆಂಟ್ ಇರಲಿಲ್ಲ, ಬಟ್ ಈಗ ಕರೆಂಟ್ಗಳಿದೆ. ಸೊ ಅದನ್ನೆಲ್ಲ ತುಂಬ ಜಾಗೃತೆಯಿಂದ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಯಾವ ಥರ ವರ್ಕ್ ಮಾಡಿದ್ರಿ ನೀವು? ಚಿಕ್ಕ ಸಿನಿಮಾ, ಅದು ರಿಸ್ಕ್ ತುಂಬಾ ಇದೆ. ನೀವು ಕೇಳ್ದಂಗೆ ಕೆಲವು ಕಡೆ ಲೈಟ್ ಕಂಬ ಎಲ್ಲ ಕಾಣಿಸೋದು, ಅಂದರೆ ಮಾಡರ್ನ್ ಲೈಟ್ ಕಂಬ 2020 ಕಂಬ. ಬಟ್ ಅದನ್ನೆಲ್ಲ ಅದೇ ಚೀಟ್ ಮಾಡ್ತೀವಿ ಅಂತ ಒಂದು ಇದೆ ನಮ್ಮ ಸಿನಿಮಾದಲ್ಲಿ. ಈ ಕಡೆ ಸ್ವಲ್ಪ ಜರುಗಿಸಿ ಅದು ಕಾಣಿಸಿರಂಗೆ ಆಚೆ ಹೋಗಲಿ ಅಂಥೇಳಿ ಅಡ್ಜಸ್ಟ್ ಮಾಡಿಕೊಂಡು ಶೂಟ್ ಮಾಡಿದ್ವಿ. ಮನೆ ಸೆಟಪ್ ಅಂತ ಬಂದಾಗ ಅದೇನು ತುಂಬ ತೊಂದರೆ ಆಗಿಲ್ಲ. 1-2 ಡಿಶ್ ಅದೆಲ್ಲ ಇತ್ತು ಅಜ್ಜಿ ಮನೆ ಮೇಲೆ, ಅದೆಲ್ಲ ತೆಗ್ಸೋಕ್ಕೆ ಪರ್ಮಿಷನ್ ತೊಗೊಂಡು ತೆಗ್ಸಿ ಇಟ್ಬಿಟ್ಟು ಅದನ್ನು ಹೇಗೆ ಬೇಕು ಆ ಕಾಲಘಟ್ಟಕ್ಕೆ ಅದನ್ನು ಮಾಡಿದ್ವಿ. ಸಿನಿಮಾದಲ್ಲಿ ಬರೀ ಕಥೆಯ ಜೊತೆಗೆ ಹಾಡುಗಳು ಕೂಡ ಸಾಗುತ್ತೆ. ಸೊ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಒಂದು ಸಿನಿಮಾ, ಈ ಒಂದು ಹಾರರ್ ಸಿನಿಮಾದಲ್ಲೊಂದು ಹಾಡು ಬರುತ್ತೆ ಅಂದರೆ ಅದು ಖುಷಿ ವಿಚಾರ. ಸೊ ಹೆಂಗಿರ್ತಾ ಇತ್ತು ಅಂತ?
ಹಾಡು ಆ್ಯಕ್ಚುಲಿ ಅವ್ರ ಜೊತೆಗಿಲ್ಲ, ನನ್ನ ಜೊತೆಗಿರೋದು. ಮೊದಲನೇ ಹಾಡು ನೆನಪಿನ ಬುಟ್ಟಿನ ಬಂದ ಚಿತ್ರದಲ್ಲಿ ಬರುತ್ತೆ ಅದು. ಸೊ ಯೂಶಲಿ ಒಂದು ಸರ್ಪ್ರೈಸ್ ಎಲಿಮೆಂಟ್ ಇದೆ ಹಾಡಲ್ಲಿ. ಹೀರೋ ಹೀರೋಯಿನು ಜೊತೆ ಟ್ರಾವೆಲ್ ಮಾಡೋಕ್ರೆ ಒಂದು ಹಾಡು ಬರುತ್ತೆ. ಸೊ ಇಲ್ಲಿ ಹಂಗಿಲ್ಲ, ಹೀರೋ ಜೊತೆ ಏನೋ ಒಂದು ಟ್ರಾವೆಲ್ ಆಗ್ತಿರತ್ತೆ. ಅದು ಹೇಳಂಗಿಲ್ಲ. ಈಗ ಅದು ಹೇಳ್ಬಿಟ್ರೆ ಹೇಳ್ಬೋದಾ? ಇಲ್ಲ, ಹೇಳಂಗಿಲ್ಲ. ಸೊ ಜನ್ಮದಲ್ಲೂ ಅನ್ಕೊಂಡಿರಲಿಲ್ಲ ಆ ಥರ ಒಂದು ಟ್ರಾವೆಲ್ ಆಗ್ಬೇಕಾದ್ರೆ ಒಂದು ರೊಮ್ಯಾಂಟಿಕ್ ಸಾಂಗ್ ಬರುತ್ತೆ ಅಂತ. ರೊಮ್ಯಾಂಟಿಕ್ ಅಲ್ಲ, ಗೆಳೆತನದ ಬಗ್ಗೆ ಹಾಡಿರೋದು. ಬಟ್ ಅದು ತುಂಬ ಭಯ ಇರೋ ಸಂದರ್ಭ, ಆ ಸಂದರ್ಭದಲ್ಲಿ ಒಂದು ನೆನಪಿನ ಬುಟ್ಟಿ ಅಂತ ಒಂದು ಹಾಡು ಬರುತ್ತೆ. ಇಲ್ಲ, ಪೂರ್ತಿ ಸಾಂಗ್ ಇದೆ. ಬಟ್ ಪಾಯಿಂಟ್ ಏನಂದ್ರೆ ಸಾಂಗ್ ಇರೋದು ಹೀರೋಯಿನ್ ಜರ್ನಿ ಜೊತೆಗಲ್ಲ, ಹೀರೋಯಿನ್ ಜೊತೆಗಲ್ಲ. ಹೀರೋಯಿನ್ಗೆ ಮತ್ತೆ ಹೀರೋಯಿನ್ ಅವರು ಇಲ್ಲ. ನೀವು ಹೇಳಿದಾಗೆ ಸಿನಿಮಾದಲ್ಲಿ ಸಾಂಗ್ ಬರೋ ಸನ್ನಿವೇಶನೇ ಇರಲಿಲ್ಲ. ಆ್ಯಕ್ಚುಲಿ ಸಿನಿಮಾ ಮಾಡಿದ್ಮೇಲೆ ಬಂದಮೇಲೆ ಅಲ್ಲೆಲ್ಲೋ ಒಂದು ಕಡೆ ಅನ್ನಿಸ್ತು ಇಲ್ಲ ಸಾಂಗ್ ಬೇಕಾಗುತ್ತೆ ಅಂತ. ಹಾಗಾಗಿ ಬಂದಿದೆ ಬಿಟ್ಟರೆ ಸಿನಿಮಾದಲ್ಲಿ ಹಾರರ್ ಸಿನಿಮಾ ಆಗಿರೋ ಸಾಂಗಿಗೆ ಅವಕಾಶನೇ ಇರಲಿಲ್ಲ. ಸಣ್ಣ ಸಣ್ಣ ತುಣುಕುಗಳಾಗಿ ಬರುತ್ತೆ ಇಡೀ ಸಿನಿಮಾದಲ್ಲೇ ಹೊರತು ಪೂರ್ತಿ ಸಾಂಗ್ ಅಂತ ಯಾವುದೂ ಇಲ್ಲ. ಹೀರೋ ಹೀರೋಯಿನ್ಗೆ ರೊಮ್ಯಾನ್ಸಿಗೂ ಜಾಗ ಇಲ್ಲ. ಹೆದರ್ಕೋಬೇಕಷ್ಟೇ. ಇಲ್ಲ ಅವ್ರು ಹೆದರ್ಬೇಕು, ಪಾತ್ರಗಳು ಹೆದರ್ಬೇಕು, ಇಲ್ಲ ಪ್ರೇಕ್ಷಕ ಹೆದರ್ಬೇಕು. ಓಕೆ, ಹಾಡಂತೂ ಕೊಟ್ಟಿಲ್ಲ ಸರ್, ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಫೈಟ್ ಆದ್ರೂ ಕೊಟ್ಟಿದ್ದೀರಾ? ಅದು ಜನ ಬಂದು ಅಲ್ಲ ಮಧ್ಯದಲ್ಲೇ ಕೊಟ್ಟಿದ್ದೀವಿ, ಜನ ಬಂದು ನೋಡ್ಬಿಟ್ಟು ಕರೆಕ್ಟಾಗಿ ಫೈಟ್ ಮಾಡಿದ್ರೆ ಇವರು ಅಂತ ನೋಡ್ಬೇಕಷ್ಟೇ. ಇಲ್ಲ, ಆಡಿಯನ್ಸ್ಗೆ ಈಗ ಆ್ಯಕ್ಷನ್ನು, ರೊಮ್ಯಾನ್ಸು ಅಥವಾ ಫ್ಯಾಮಿಲಿ ಡ್ರಾಮಾ ಇಷ್ಟಪಡೋಂಥ ಕಂಪ್ಲೀಟ್ ಆಡಿಯನ್ಸ್ಗೆ ಎಲ್ಲನೂ ಒಂದೊಂದು ಪೋರ್ಷನ್ ಸಿಗತ್ತೆ. ಯಾಕೆಂದರೆ ಸಿನಿಮಾ ಅಲ್ಟಿಮೇಟ್ಲಿ ಏನೇ ಮೆಸೇಜ್ ಇದ್ರೂ ಬೋಧನೆ ಆಗ್ದಲೇ ಅದು ಎಂಟರ್ಟೈನ್ಮೆಂಟ್ಗೆ ಬರಬೇಕದು. ಸೊ ಅದನ್ನು ಅವ್ರು ತುಂಬ ಗಮನ ಇಟ್ಕೊಂಡು ಮಾಡಿದೆ. ಸರ್, ಎಲ್ಲೆಲ್ಲಿ ಶೂಟ್ ಆಯಿತು ಅಂತ ಹೇಳಿ? ದೇವರಾಯನದುರ್ಗ ಕಾಡು ಅಂತ ಇಲ್ಲಿಂದ 100 ಕಿಲೋಮೀಟರ್ ತುಮಕೂರು ಆಚೆ, ಅಲ್ಲೇ ಮೇಜರ್ ಸಿನಿಮಾ ಆಗಿರೋದು. ಮತ್ತು ಗೌರವ ಪಾತ್ರದಲ್ಲಿ ಯೋಗರಾಜ್ ಭಟ್ ಸರ್ ಮಾಡಿರೋದೆಲ್ಲ ಬೆಂಗಳೂರು ಸುತ್ತಮುತ್ತ ಶೂಟ್ ಮಾಡಿದ್ವಿ. ಇಷ್ಟೇ ಇಡೀ ಸಿನಿಮಾ ದೇವರಾಯನದುರ್ಗ ಅಂತಲೇ ಹೇಳ್ಬೋದು ಬೇಕಾದ್ರೆ. ಸೊ ಆಗಸ್ಟ್ 9 ಭೀಮಾ ರಿಲೀಸ್ ಆಗ್ತಾ ಇದೆ, ಪಕ್ಕಾ ಮಾಸ್ ಸಿನಿಮಾ. ಇನ್ನೊಂದ್ ಕಡೆ 9ನೇ ತಾರೀಕು ಕಬಂಧ ರಿಲೀಸ್ ಆಗ್ತಾ ಇದೆ, ಪಕ್ಕಾ ಹೆದರ್ಕೋಬೇಕನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಾ ಇರುವಂಥ ಸಿನಿಮಾ. ಸೊ ನಿಮಗೆ ಥಿಯೇಟರ್ ವೈಸ್ ಆಗಿರ್ಬೋದು ಅಥವಾ ಟೀಮ್ ವೈಸ್ ಆಗಿರ್ಬೋದು, ಯಾವ ಥರ ಸ್ಟ್ರಾಂಗ್ ಆಗಿ ಪ್ರಿಪೇರ್ ಆಗಿದ್ದೀರಾ ಅಂತ? ನನಗೆ ಆ್ಯಕ್ಚುಲಿ ತುಂಬ ಖುಷಿ ಇದೆ. ಆ್ಯಕ್ಚುಲಿ 9ನೇ ತಾರೀಕು ಭೀಮಾ ಸಿನಿಮಾ ಜೊತೆ ಬರ್ತಾರದು, ನಾವು ಜೊತೆ ಬರ್ತಿರೋದು ನಂಗೆ ತುಂಬ ಖುಷಿ ಇದೆ. ಮೊದಲನೇದು ಭೀಮ ಅನ್ನೋದು ಮಹಾಭಾರತದ ಒಂದು ಪಾತ್ರ. ಸೊ ಇದು ಕಬಂಧ ಅನ್ನೋದು ರಾಮಾಯಣದ ಒಂದು ಪಾತ್ರ. ಎಪಿಕ್ ಮೂವೀಸ್ ಬರ್ತಾಯಿದೆ, ಅಂದರೆ ಕ್ಯಾರೆಕ್ಟರ್ ಇರೋವಂಥ ಮೂವಿ. ಅದು ತುಂಬ ಖುಷಿ ಇದೆ. ಥಿಯೇಟ್ರ್ಗಳಾಗಲಿ ಇನ್ನೊಂದಾಗಲಿ ಆಯಾ ಸಿನಿಮಾ ಇರೋ ಶಕ್ತಿಗೆ ತಕ್ಕನಂಗೆ ಖಂಡಿತವಾಗಿಯೂ ಸಿಗುತ್ತೆ, ಸ್ಪೇಸ್ ಸಿಕ್ಕೇ ಸಿಗುತ್ತೆ. ಜನ ಎಲ್ಲ ಥರನೂ ನೋಡ್ತಾರೆ ಇವತ್ತು. ಆ್ಯಕ್ಷನ್ ನಾನು ತುಂಬ ಇಷ್ಟಪಡೋದು ಆ್ಯಕ್ಷನ್ನೇ ಆ್ಯಕ್ಚುಲಿ. ಸೊ ನಾನು ಭೀಮಾ ನೋಡ್ತೀನಿ. ಸೊ ಹಂಗಾಗಿ ನಮ್ಮ ಸಿನಿಮಾನು ಜನ ಸಾಧ್ಯ ಅಂದರೆ ಇಷ್ಟಪಟ್ಟು ನೋಡ್ಬೋದು ಅನ್ನೋದೊಂದಿದೆ. ಥಿಯೇಟ್ರಲ್ಲಿ ಖಂಡಿತವಾಗಿಯೂ ಆಯಾ ಸ್ಪೇಸ್ ಅವ್ರಿಗೆ ಸಿಗುತ್ತೆ. ಓಕೆ ಸರ್, ಕೊನೆಯದಾಗಿ ಆಗಸ್ಟ್ 9ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಪ್ರೇಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ? ಅದೇ ನಾಗರ ಪಂಚಮಿ ಹಬ್ಬ ಕೂಡ ಇದೆ 9ನೇ ತಾರೀಕು. ಒಂದೊಳ್ಳೆ ಹಬ್ಬದ ವಾತಾವರಣದಲ್ಲಿ ಒಂದೊಳ್ಳೆ ಸಿನಿಮಾ ಕುಟುಂಬ ಸಮೇತ ನೋಡ್ಬೋದು. ಭಯ ಆಗುತ್ತೆ ಥಿಯೇಟ್ರಿಗೆ ಬಂದಾಗ, ಒಂದಷ್ಟು ಮಕ್ಕಳಿಗೆ ಎಸ್ಪೆಷಲಿ ಹಾರರು ಮಜಾ ಕೊಡುತ್ತೆ. ಮನೆಗೆ ಹೋಗ್ತಾ ಪೇರೆಂಟ್ಸಿಗೆ ಮಕ್ಕಳಿಗೆ ಒಂದು ಒಳ್ಳೆ ಸಿನಿಮಾ ತೋರಿಸಿದ್ವಿ, ಕಾಲೇಜ್ ಸ್ಟೂಡೆಂಟ್ಸ್ಗಳಿಗೆ ಅವರು ಹೋದಂಗೆ ನೀವು ಹೇಳ್ದಂಗೆ ಹೋಗ್ತಾ ಇದ್ದು ನೈಜ ಘಟನೆನ ಅಂತ ನೋಡೋ ಅಂಥ ವಿಚಾರಗಳನ್ನ ತಿಳ್ಕೊಳ್ಳೋ ಅಂಥ ಅವಕಾಶ ಸಿಗುತ್ತೆ. ಓವರಾಲ್ ಒಳ್ಳೆ ಪ್ಯಾಕೇಜ್ ಸಿನಿಮಾ, ಫ್ಯಾಮಿಲಿ ಸಿನಿಮಾ, ಹಾಗೆಯೇ ಭೀಮಾ ಮಾಸ್ ಸಿನಿಮಾ. ಬಟ್ ಇಬ್ಬರಿಗೂ ಅವ್ರದ್ದೇ ಆದ ಪ್ರೇಕ್ಷಕ ವರ್ಗ ಇರುತ್ತೆ. ನಾವು ಕಬಂಧ ಶೋ ಮುಗಿಸ್ಕೊಂಡು ಭೀಮಾ ನೋಡೋಕೆ ಹೊರಡ್ತೀವಿ. ಏನಾದರೂ ಮಾಡಿ ಮಾಸ್ ಆದ್ರೂ ನೋಡ್ಬಿಟ್ಟು ಹಾರರ್ ನೋಡಿ, ಇಲ್ಲ ಹಾರರ್ ನೋಡ್ಬಿಟ್ಟು ಜನ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ, ಎಲ್ಲ ಸಿನಿಮಾನು ನೋಡಿ. ಎಲ್ಲರಿಗೂ ಅವ್ರವ್ರ ಸಿನಿಮಾ ಚೆನ್ನಾಗಿ ಆಗಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಯಾಕೆಂದರೆ ತುಂಬ ಶ್ರಮ ಹಾಕಿರ್ತಾರೆ. ಅಟ್ಲೀಸ್ಟ್ 2 ವರ್ಷ, ಮಿನಿಮಮ್ 2 ವರ್ಷ ಆಗಿರುತ್ತೆ. ಆಯಾ ಅವ್ರಿಗೆ ಸಿಗೋವಂಥ ಪೋರ್ಷನ್ ಅವ್ರಿಗೆ ಸಿಗುತ್ತೆ. ಯಾವ ಥರ ಇನ್ವೈಟ್ ಮಾಡ್ತೀರಾ ಕಬಂಧ ಅಂದರೆ? ಫಸ್ಟ್ ಆಫ್ ಆಲ್ ಪ್ರೇಕ್ಷಕರು ಥಿಯೇಟ್ರಿಗೆ ಬರಲಿ ಅಂತ ತುಂಬ ಕೇಳ್ಕೊತೀನಿ. ಏಕೆಂದರೆ ಸಿನಿಮಾ ತುಂಬ ಶ್ರಮ ಹಾಕಿ ಅದೆಲ್ಲ ಇದ್ದೇ ಇದೆ. ಬಟ್ ಅದನ್ನು ಬಂದು ನೋಡಿದಾಗ, ಪ್ರೇಕ್ಷಕರು ಬಂದು ನೋಡಿದಾಗಲೇ ನಮಗೂ ಖುಷಿ ಆಗೋದು. ನಮಗೆ ಹಣ ಮಾಡಬೇಕು, ಹೆಸರು ಮಾಡಬೇಕು ಅನ್ನೋಕ್ಕಿಂತ ಮುಖ್ಯವಾಗಿ ಇವತ್ತು ಪ್ರೇಕ್ಷಕರು ಕನ್ನಡ ಸಿನಿಮಾ ನೋಡ್ಲಿಕ್ಕೆ ಬರಲಿ, ತುಂಬ ಗಮನ ಇಟ್ಕೊಂಡು ಈ ಹೊತ್ತಿಗೆ ನಾವು ಏನು ಕತೆ ಹೇಳ್ಬೋದು, ಈ ಹೊತ್ತಿಗೆ ನಾವು ಯಾವ ಥರದ್ದು ಪ್ರೊಡಕ್ಷನ್ ಮಾಡ್ಬೋದು, ಯಾವ ಥರದ್ದು ಕತೆ ಹೇಳಬೇಕು, ಇದನ್ನೆಲ್ಲ ಆಲೋಚನೆ ಮಾಡಿ ಕ್ವಾಲಿಟಿ, ಸೊ ಎಲ್ಲ ಯೋಚನೆ ಮಾಡ್ಕೊಂಡು ಮಾಡಿರೋಂಥದ್ದು. ಸೊ ಅದು ಗೊತ್ತಾಗಿದ್ದಕ್ಕೆ ನಮಗೆ ಈ ಥರ ಆ್ಯಕ್ಟರ್ಸ್ಗಳು ಕೈ ಜೋಡಿಸಿರೋದು. ಅವ್ರು ಕೈ ಜೋಡಿಸಿರೋದಕ್ಕೆ ನಾವು ಇಲ್ಲಿವರೆಗೂ ಬಂದಿದ್ದೀವಿ. ಸೊ ಈ ಎಲ್ಲ ಪ್ರಯತ್ನಗಳು ಪ್ರೇಕ್ಷಕ ನೋಡಬೇಕು. ಪ್ರೇಕ್ಷಕ ಅಂದರೆ ಕಂಪ್ಲೀಟ್ ಫ್ಯಾಮಿಲಿ. ಸೊ ಅವ್ರು ಕಂಪ್ಲೀಟ್ ಫ್ಯಾಮಿಲಿ ಬಂದು ನೋಡಿದ್ರೆ ಅದು ಒಂದು ಸಂಭ್ರಮ ಇದ್ದಂಗೆ ಇರುತ್ತೆ ಆ್ಯಕ್ಚುಲಿ. ಓಕೆ, ನೀವೇನು ಹೇಳ್ತೀರಾ? ನಿಮ್ಮ ಸಿನಿಮಾ ಬರ್ತಾ ಇದೆ, ಯಾವ ಥರ ಇನ್ವೈಟ್ ಮಾಡ್ತೀರಾ ಅಂತ? ಸೊ ಇವಾಗ ಈಗ ಬರ್ತಾ ಇರೋ ಫಿಲಮ್ಗಳಿಗಿಂತ ತುಂಬ ವಿಭಿನ್ನವಾಗಿದೆ, ತುಂಬ ಡಿಫ್ರೆಂಟ್ ಆಗಿದೆ ಫಿಲಮ್ ಅಂತಲೂ ನಾನು ಹೇಳೋದಿಲ್ಲ.
ಚೆನ್ನಾಗಿದೆ, ಹಾರರ್ ಸಬ್ಸ್ಟೆನ್ಸ್ ಇದೆ. ಯಾವಾಗಲೂ ನಾವು ಫ್ರೆಂಡ್ಸ್ ಎಲ್ಲ ಅಂದರೆ ಯಾವುದಾದ್ರು ಹಾರರ್ ಮೂವಿ ನೋಡೋಣ, ಚೆನ್ನಾಗಿರುತ್ತೆ, ಥ್ರಿಲ್ಲಿಂಗ್ ಆಗಿರುತ್ತೆ, ಆ ಥರದ್ದು ಒಂದು ಫಿಲಮು. ಬನ್ನಿ ನೋಡಿ, ಖಂಡಿತವಾಗ್ಲೂ ಎಲ್ರಿಗೂ ಇಷ್ಟ ಆಗುತ್ತೆ. ಎಲ್ಲ ಕ್ವಶನ್ಸ್ ಇದೆ, ಫ್ಯಾಮಿಲಿ ನೋಡ್ಬೋದು, ಯಂಗ್ಸ್ಟರ್ಸ್ ನೋಡ್ಬೋದು, ಇಲ್ಲ 6 to 60 ಎಲ್ಲರೂ ನೋಡ್ಬೋದು. ಸೊ ಎಲ್ಲರೂ ಬನ್ನಿ, ಬಂದು ಫಿಲ್ಮ್ ನೋಡಿ, ನೋಡಾದ್ಮೇಲೆ ಫೀಡ್ಬ್ಯಾಕ್ ಸಹ ತಿಳಿಸಿ. ವಿಲ್ ಬಿ ವೇಟಿಂಗ್. ಓಕೆ, ಥ್ಯಾಂಕ್ ಯು. ಕಬಂಧ ಅನ್ನುವಂಥ ಒಂದು ಹಾರರ್ ಸಸ್ಪೆನ್ಸ್ ಒಂದು ಕಥೆಯನ್ನು ನೀವು ಕ್ರಿಯೇಟ್ ಮಾಡಿದ್ದೀರಾ. ಸೊ ಆ ಬಂಧನದ ಒಳಗೆ ಪ್ರೇಕ್ಷಕರು ನುಗ್ಲಿ ಅನ್ನೋದು ನಮ್ಮ ಹಾರೈಕೆ. ಸೊ ನಿಮಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದೇ ಆಗಸ್ಟ್ 9ಕ್ಕೆ ಕಬಂಧ ಅನ್ನುವಂಥ ಒಂದೊಳ್ಳೆ ಸಿನಿಮಾ ತಂಡ ರೆಡಿ ಮಾಡಿದೆ. ಆ ಸಿನಿಮಾ ಆಗಸ್ಟ್ 9ಕ್ಕೆ ತೆರೆ ಮೇಲೆಗೆ ಬರ್ತಾ ಇದೆ. ಖಂಡಿತವಾಗಿ ಮಿಸ್ ಮಾಡಬೇಡಿ. ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಅವರನ್ನು ಪ್ರೋತ್ಸಾಹಿಸಿ. ಇದೇ ಇವತ್ತಿನ ವಿಶೇಷ. ಇದು ವಿಸ್ತಾರ ನ್ಯೂಸ್, ನಿಖರ ಜನಪರ.